ಎಲ್ಲೋ ನನ್ನ ಕುಟುಂಬದವರೇ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಯಾವ ರೀತಿ ಟೇಸ್ಟಿ ಹೊರಗಡೆ ಸಿಗುವಂಥ ವೆಜ್ ಸಮೋಸವನ್ನು ಮಾಡ್ಬೋದಂತ ಹೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸುಮಾರು ಜನ ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿ ಹೊರಗಡೆಯಿಂದ ತೊಗೊಂಡು ಬರ್ತಾರೆ. ಮಕ್ಕಳಿಗೆ ಈಸಿಯಲ್ಲಿ ಇದನ್ನು ಸಂಜೆ ಸ್ನ್ಯಾಕಲ್ಲಿ ಮನೆಯಲ್ಲಿ ಮಾಡಿಕೊಡ್ಬೋದು. ನಿಮ್ಮ ಫ್ರೀ ಟೈಮಲ್ಲಿ ಮಾಡಿಕೊಡ್ಬೋದು. ನೀವು ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದು ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ನೋಡಿದ್ರಲ್ಲ, ಎಷ್ಟು ಕ್ರಿಸ್ಪಿ ಆಗಿದೆ ಹಾಗೂ ಎಷ್ಟು ಒಳಗಡೆ ಎಂಥ ಒಳ್ಳೆ ಫಿಲ್ಲಿಂಗ್ ಉಂಟು ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ. ಓಕೆ, ನಾನೀಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಇದನ್ನು ಮಾಡಿದೆ ಅಂತ ಹೇಳಿ, ಹಾಗೂ ನೀವು ಕೂಡ ಇದನ್ನು ಟ್ರೈ ಮಾಡಿ. ಫಸ್ಟಿಗೆ ನಾನಿಲ್ಲಿ 2 ಕಪ್ಪಷ್ಟು ಮೈದಾವನ್ನು ತಗೊಂಡಿದ್ದೀನಿ. ಎಷ್ಟು ಹೇಳಿ? 2 ಕಪ್. ನೋಡಿದ್ರಲ್ಲ, ಈ ಕಪ್ಪಲ್ಲಿ 2 ಕಪ್ ಮೈದಾ ತೊಗೊಂಡ್ರೆ ನಿಮಗೆ 10 ಸಮೋಸ ಆಗುತ್ತೆ. ಆದ್ದರಿಂದ ನಿಮಗೆ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಮೈದಾವನ್ನು ಹಾಕಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಾಕಿದರೆ ಸಾಕು ಉಪ್ಪು. ಆಮೇಲೆ ಇದು ಓಮ ಹೇಳ್ತೀವಿ, ಅಜ್ವಾಯಿನ್ ಹೇಳ್ತೀವಿ, ಇದನ್ನು ಸ್ವಲ್ಪ ಹಾಕಬೇಕು. ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ 1 ಕಪ್ಪಷ್ಟು ಬಿಸಿ ಬಿಸಿ ಎಣ್ಣೆ ಉಂಟು ನೋಡಿ, ಅದನ್ನು ಹಾಕಬೇಕು. ಸ್ವಲ್ಪ ಬಿಸಿ ಎಣ್ಣೆ ಹಾಕಿದರೆ ತುಂಬ ಒಳ್ಳೆಯದು. ಕೈ ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಿ, ಬಿಸಿ ಎಣ್ಣೆ ಹಾಕುವಾಗ. ಓಕೆ, ಈ ರೀತಿ ಚೆನ್ನಾಗಿ ಕಲಸಿ. ನಿಮಗೆ ಇನ್ನೂ ಸಹ ಡ್ರೈ ಅಂತ ಎನಿಸಿದರೆ ಸ್ವಲ್ಪ ಎಣ್ಣೆ ನೀವು ಜಾಸ್ತಿ ಹಾಕಿ. ಎಣ್ಣೆ ಹಾಕಿದ ಮೇಲೆ ಹಿಟ್ಟು ಯಾವ ಥರ ಬರಬೇಕು ಅಂತ ನಿಮಗೆ ಹೇಳ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯನ್ನು. ನೋಡಿ, ಈ ಥರ ಹಿಟ್ಟು ಮುದ್ದೆಯಾಗಿ ಬರಬೇಕು ನೋಡಿ. ಇವಾಗ ಇದಕ್ಕೆ ಎಣ್ಣೆ ಸಾಕು ಅಂತ ಅರ್ಥ. ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ಹಾಕಬೇಡಿ, ನೀರು ಹಾಕಿ ಇದನ್ನು ನಾವು ಹಿಟ್ಟನ್ನು ಕಲಸೋಣ. ಹಿಟ್ಟು ನಮಗೆ ಇಲ್ಲಿ ಚಪಾತಿ ಥರ ಎಲ್ಲ ಸ್ಮೂತಾಗಿ ಕಲಿಸ್ಲಿಕ್ಕಿಲ್ಲ, ತುಂಬ ಗಟ್ಟಿಯಾಗಿ ಕಲಿಸ್ಲಿಕ್ಕೆ ಉಂಟು. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕಿ ನೀವು ಕಲಸಿ. ಆವಾಗ ನಿಮಗೆ ಅಂದಾಜು ಸಿಗುತ್ತೆ ಎಷ್ಟು ನೀರು ಹಾಕಬೇಕಂತ ಹೇಳಿ. ಇಲ್ಲದ್ರೆ ಜಾಸ್ತಿ ಆಗುತ್ತೆ ನೀರು. ನೋಡಿ, ಈ ರೀತಿ ಗಟ್ಟಿಯಾಗಿ ಬರಬೇಕು. ಆವಾಗಲೇ ನಮ್ಮ ಹೊರಗಿನ ಕವರ್ ಉಂಟು ನೋಡಿ, ಅದು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿ ನಾನು ಇದನ್ನು ಕಲಸಿಟ್ಟಿದ್ದೀನಿ. ನೋಡಿ, ಒಳಗಡೆ ನೋಡಿ ಇನ್ನೂ ಸಹ ಇದಾಗಲಿಲ್ಲ, ನೋಡ್ಬೋದು ನೀವು. ತುಂಬ ಗಟ್ಟಿಯಾಗಿ ನಾನು ಇದನ್ನು ಕಲಸಿಟ್ಟಿದ್ದೀನಿ. ಇವಾಗ ನಾವು ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಟು ಅಥವಾ ಒಂದು ಡಬ್ಬದಲ್ಲಿ ಅಥವಾ ಒಂದು ಬಟ್ಟೆ ಹಾಕಿ ಯಾವ ರೀತಿ ಆದರೂ ಮುಚ್ಚಿಟ್ಟು ನೀವು ಒಂದು 20 ನಿಮಿಷ ತನಕ ಇಡಿ. 20 ನಿಮಿಷ ತನಕ ಸಾಕು. ಅಷ್ಟು ತನಕ ನಾವು ಇದಕ್ಕೆ ಆಲೂಗಡ್ಡೆ ಫಿಲ್ಲಿಂಗನ್ನು ರೆಡಿ ಮಾಡೋಣ. ಇದಕ್ಕೆ ನೋಡಿ, ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ದ ಶುಂಠಿಯನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಯಾವುದುಂಟು ಆ ಬಟಾಣಿ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಇದು ಚಾಟ್ ಮಸಾಲ, ಆಮೇಲೆ ಇದು ಜೀರಾ, ಆಮೇಲೆ ಇದು ಸ್ವಲ್ಪ ಗರಂ ಮಸಾಲ, ಹಾಗೂ ಸ್ವಲ್ಪ ನಾನಿಲ್ಲಿ ಹಲ್ದಿ ಹುಡಿ. ನೋಡಿದ್ರಲ್ಲ, ಅಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ಈ ಎಣ್ಣೆಗೆ
ಆಮೇಲೆ ನಿಮಗೆ ಹೇಳ್ತೀನಿ ನಾನು ಯಾವ ರೀತಿ ಇದನ್ನು ಲಾಟಬೇಕಂತ ಹೇಳಿ. ಸ್ವಲ್ಪ ಒಣ ಇಲ್ಲಿ ಯಾವುದಾದ್ರೂ ನಿಮ್ಮದು ಮೈದಾ ಅಥವಾ ಏನಾದರೂ ಇದ್ದರೆ ಹಾಕಿ. ಆಮೇಲೆ ನೋಡಿ, ಇದನ್ನು ಮೊಟ್ಟೆ ಆಕಾರ ಅಂತ ಹೇಳ್ತೀವಿ ನೋಡಿ, ಆ ರೀತಿ ನಾವು ಇದನ್ನು ಲಾಟಬೇಕು. ಚಪಾತಿ ಮಾಡ್ತೀವಿ ನೋಡಿ, ಆ ರೀತಿ ಅಲ್ಲ, ಈ ರೀತಿ ಉದ್ದನೆ ಮೊಟ್ಟೆ ಆಕಾರ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಇದನ್ನು ಲಾಟಬೇಕು ನಾವು. ಫೋಲ್ಡ್ ಮಾಡಬೇಕು. ಸಾರಿಗೆ ಹೇಗೆ ನಾವು ನೆರಿಗೆ ತಗೊಳ್ತೀವಿ ನೋಡಿ, ಆ ರೀತಿ ನೋಡಿ, ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಅದನ್ನು ಇದಕ್ಕೆ ತಾಗಿಸಬೇಕು. ಈ ರೀತಿ ನೋಡಿದ್ರಲ್ಲ, ತಾಗಿಸಿ ಆದಮೇಲೆ ನೋಡಿ ಈ ರೀತಿ
ಎಣ್ಣೆ ಸ್ವಲ್ಪ ಬೇಕಿದ್ರೆ ಜಾಸ್ತಿ ಇಡ್ಬೋದು, ಆದರೆ ನಾನು ಇದನ್ನು ಲೋ ಫ್ಲೇಮಲ್ಲೇ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಆವಾಗ ಮಾತ್ರ ಇದು ಚೆನ್ನಾಗಿ ಕ್ರಿಸ್ಪಿ ಆಗೋದು. ಫಾಸ್ಟ್ ಎಣ್ಣೆ ಮೊದಲು ಇಡಬೇಡಿ, ಹಾಗೂ ಎಣ್ಣೆ ತುಂಬ ಬಿಸಿ ಆಗಿ ಇರಬಾರ್ದು. ನಾನು ಮೊದಲೇ ಹೇಳ್ತೀನಿ ನಿಮಗೆ, ಎಣ್ಣೆ ಸ್ವಲ್ಪ ಬಿಸಿಯಾಗಿರುವಾಗ ಹಾಕಿ ಚೆನ್ನಾಗಿ ಇದನ್ನು ಟರ್ನ್ ಮಾಡ್ತಾ ಮೆಲ್ಲನೆ ಫ್ರೈ ಮಾಡಿ. ಕ್ರಿಸ್ಪಿ ಆಗಿತ್ತು ಇದರದ್ದು ಹೊರಗಡೆ ಕವರ್ ಅಂತೇಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ನಾವು ಎಷ್ಟೆಷ್ಟು ರೇಟ್ ತೊಗೊಂಡು ತರ್ತೀವಿ, ಆದರೆ ಅವರು ಯಾವ ರೀತಿ ಮಾಡ್ತಾರೆ, ಯಾವ ಎಣ್ಣೆ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಮನೆಯಲ್ಲಿ ನಾವು ಹೆಲ್ತಿ ಫುಡ್ ಮಾಡೋಣ, ತಿನ್ನೋಣ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.